ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ದೀಪಾ. ನಾನು ಆದರ್ಶ್ ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲಲ್ಲಿ ರೆಟಿನಾ ಡಿಪಾರ್ಟ್ಮೆಂಟಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಆಫ್ಥಲ್ಮಾಲಜಿಸ್ಟ್ ಏನು ಮಾಡ್ತಾರೆ, ಫಸ್ಟು ವಿಷನ್ ಚೆಕ್ ಮಾಡ್ತಾರೆ. ವಿಷನ್ನು ಮತ್ತು ನಿಮ್ಮ ಏಜಿಗೂ ನಿಮ್ಮ ಐ ಕಂಡೀಷನ್ಗೂ ಕೊರ್ಲೇಟ್ ಆಗ್ತಿಲ್ಲ ಅಂದಾಗ ನಾವು ಡ್ರಾಪ್ಸ್ ಹಾಕಿ ರೆಟಿನಾ ಎಕ್ಸಾಮಿನೇಷನ್ ಅಂತ ಮಾಡ್ತೀವಿ. ಈ ರೆಟಿನಾ ಎಕ್ಸಾಮಿನೇಷನಲ್ಲೇ ನಾವು ಆಪ್ಟಿಕ್ ನರ್ವ್ದು ಕಂಡೀಷನ್ ಗೊತ್ತಾಗುವಂಥದ್ದು. ಆಪ್ಟಿಕ್ ನರ್ವಲ್ಲಿ ಸಮಸ್ಯೆ ಕಂಡು ಬಂದರೆ ನಾವು ಅದರ್ ಎವ್ಯಾಲ್ಯೂಯೇಷನ್ಸು ಅಥವಾ ಸ್ಕ್ಯಾನ್ಸ್ ಮಾಡಿ ಇದೇ ಪ್ರಾಬ್ಲಮ್ಮು ಅಂತ ಡಿಟೆಕ್ಟ್ ಮಾಡಿಕೊಂಡು ನಾವು ಪರ್ಟಿಕ್ಯುಲರ್ ನ್ಯೂರಾಲಜಿ ಡಿಪಾರ್ಟ್ಮೆಂಟಿಗೆ ಕಳಿಸ್ಬೇಕು, ಅಥವಾ ಅದು ನ್ಯೂರೋ ಆಫ್ಥಲ್ಮಾಲಜಿಗೆ ಸಂಬಂಧಪಟ್ಟ ಕಾಯಿಲೆನೇ ಅಂತ ಡಿಟೆಕ್ಟ್ ಮಾಡಿ ಅರ್ಲಿ ಟ್ರೀಟ್ಮೆಂಟ್ ಕೊಡ್ಬೋದು. ಈ ಅರ್ಲಿ ಟ್ರೀಟ್ಮೆಂಟಿಂದ ನಿಮ್ಮದು ವಿಷನ್ನು ಸಂಪೂರ್ಣವಾಗಿ ರಿವರ್ಸ್ ಆಗೋ ಸಾಧ್ಯತೆ ಇದೆ. ಹೇಗೆ ಅಂತ ಅಂದರೆ, ಇವಾಗ ಆಪ್ಟಿಕ್ ನ್ಯೂರೈಟಿಸ್ ಅಂತ ಒಂದು ಕಂಡೀಷನ್ ಇದೆ. ಅದನ್ನು ನಾವು ಅರ್ಲಿ ಮೆಡಿಕಲ್ ಲೈನ್ ಆಫ್ ಮ್ಯಾನೇಜ್ಮೆಂಟ್ ಮಾಡಿದಾಗ ವಿಷನ್ ಕ್ಯಾನ್ ಬಿ ರಿಕವರ್ಡ್. ಅದೇ ರೀತಿ ಬ್ರೈನಲ್ಲಿ ಒಂದು ಟ್ಯೂಮರ್ ಇತ್ತು, ಈ ಜಸ್ಟಿಸ್ ಕಂಪ್ರೆಷನ್ ಸ್ಟಾರ್ಟ್ ಆಗ್ತಾ ಇದೆ. ಅದನ್ನು ಮೂಗಿನ ಮೂಲಕನೇ ಹೋಗಿ ನ್ಯೂರಾಲಜಿ ಡಿಪಾರ್ಟ್ಮೆಂಟ್ ಅಥವಾ ನ್ಯೂರೋ ಸರ್ಜನ್ನು ಆ ಲೀಷನ್ನ ತೆಗೆದಿದ್ದ ಕೂಡಲೇ ಫೀಲ್ಡ್ ಆಫ್ ವಿಷನ್ ಇಂಪ್ರೂವ್ ಆಗುತ್ತೆ, ನಿಮ್ಮ ದೃಷ್ಟಿನೂ ಇಂಪ್ರೂವ್ ಆಗುತ್ತೆ. ಸೊ ಯು ವಿಲ್ ಗೆಟ್ ಬ್ಯಾಕ್ ಯುವರ್ 100% ವಿಷನ್. ಸೊ ಓನ್ಲಿ ಮೀನ್ಸ್ ಆಫ್ ಮ್ಯಾನೇಜ್ಮೆಂಟ್ ಈಸ್ ಅರ್ಲಿ ಡಿಟೆಕ್ಷನ್ ಆ್ಯಂಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ನ್ಯೂರೋ ಆಫ್ಥಲ್ಮಾಲಜಿ ಕಂಡೀಷನ್ಸ್ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ವಿಡಿಯೋಸ್ನ ಫಾಲೋ ಮಾಡಿ.